ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವನ್ಗುಳರಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸುತ್ತಿರೋ ರೆಸಿಪಿ ಏನಂದರೆ ಎಷ್ಟೋ ಫೇಮಸ್ ಆದ ನಮ್ಮ ಆಂಧ್ರ ಶೈಲಿಯ ಸಾಂಬಾರನ್ನು ತೋರಿಸುತ್ತಿದ್ದೇನೆ. ಇದು ನಮ್ಮ ಮನೆಯಲ್ಲಿ ಬಹಳ ಇಷ್ಟವಾಗಿ ತಿನ್ನುವ ಸಾಂಬಾರು. ನೀವು ಮಸ್ಟ್ ಟ್ರೈ ಮಾಡಿ, ಆಮೇಲೆ ಕಮೆಂಟ್ನಲ್ಲಿ ನಮಗೆ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ವನ್ಗುಳರಮ್ಮ ಯೂಟ್ಯೂಬ್ ಚಾನಲ್. ನೋಡಿ, ಸಾಂಬಾರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನಾನು 2 ಗ್ಲಾಸ್ ತೊಗೊಂಡಿದ್ದೇನೆ. ತೊಗರಿಬೇಳೆಯನ್ನು 2 ಗ್ಲಾಸ್ ತೊಗರಿಬೇಳೆ ತೊಗೊಂಡು ಚೆನ್ನಾಗಿ 2 ಸತಿ ವಾಶ್ ಮಾಡ್ಕೊಂಡು ನಾನು ಸೋಪ್ ಮಾಡೋಕ್ಕೆ ಇಟ್ಟುಬಿಟ್ಟೇನೆ. ಸೋಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತೊಗರಿಬೇಳೆ ಲಘು ಕುಕ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಲೆಮನ್ ಸೈಜ್ ಹುಣಸಿನಕಾಯಿಯನ್ನು 2 ಸತಿ ತೊಳೆದು ಕೊಡ್ರಿ, ಅದರಿಂದ ಡಸ್ಟ್ ಎಲ್ಲ ಹೋಗುತ್ತೆ. ಹೋಗಿ ವಾಟರ್ ಹಾಕಿ ಅದನ್ನು ಸಹ ಸೋಪ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಪಕ್ಕಕ್ಕೆ ಇಟ್ಕೊಂಡಿದ ನಂತರ ನಾವು ತೊಗರಿಬೇಳೆಯಲ್ಲಿ ನಾವೇನು ಮಾಡೋದಂದರೆ ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಈಗ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ಗೆ ಇಟ್ಬಿಡೋಣ. ನಾವು ವಿಸಿಲಿಗೆ ಇಟ್ಬಿಡೋಣ. ಒಂದು 4 ವಿಸಿಲ್ಸ್ ಬಂದರೆ ಸಾಕಾಗತ್ತೆ. ನನಗಾದರೆ 4 ವಿಸಿಲ್ಸ್ ಕರೆಕ್ಟ್ ಆಗುತ್ತೆ. ನಿಮಗೆ ನಿಮ್ಮ ತೊಗರಿಬೇಳೆ ಕ್ವಾಂಟಿಟಿ ಹೇಗಿದೆ ಹಾಗೆ ವಿಸಿಲ್ಸನ್ನು ಹೆಚ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಏನೇನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂದರೆ, ನಾನು ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಟೊಮೆಟೊ ತೊಗೊಂಡಿದ್ದೇನೆ, ಬದನೆಕಾಯಿ ತೊಗೊಂಡಿದ್ದೇನೆ, ಆಮೇಲೆ ಕುಕ್ಕುಂಬರ್ ತೊಗೊಂಡಿದ್ದೇನೆ, ಬೆಂಡೆಕಾಯಿ ತೊಗೊಂಡಿದ್ದೇನೆ. ನಾನು ಎಲ್ಲ ಕಟ್ ಮಾಡ್ಕೊಳತ್ತಿದ್ದೇನೆ. ಸೋರೆಕಾಯಿ ತೊಗೊಂಡಿದ್ದೇನೆ. ಇದು ಈ ಕಾಣತಿದೆಲ್ಲ ಎಲ್ಲೋ ಬಾಲ್ ಗತ್ತೆ, ಅದೇನಂದರೆ ಎಲ್ಲೋ ಕುಕ್ಕುಂಬರ್. ಇದು ನಮ್ಮ ಸೈಡಲ್ಲಿ ಸಿಗುತ್ತೆ. ನಿಮ್ಮ ಸೈಡಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿ, ನಾನು ಬಾಯ್ಲ್ ಆಗಿದ್ದ ತೊಗರಿಬೇಳೆ ಇದೆಲ್ಲ ಅದನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ನಾನು ಕಲ್ಲುಪ್ಪು ಹಾಕಿದ್ದೀನಿ, ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಫೈನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಅಲ್ಲಲ್ಲಿ ತೊಗರಿಬೇಳೆ ಹಾಕ್ತಾಯಿದ್ರೆ ಈ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ. ನೋಡಿ, ನಾವು ಈಗ ಕಟ್ ಮಾಡ್ಕೊಳ್ಳೋದು ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಿ. ನೋಡಿ, ದೊಂಡೆಕಾಯಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಎಲ್ಲ ದಪ್ಪ ಕಟ್ ಮಾಡಿ ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಹಾಕಿದ್ದೇನೆ ನಾನು. ಈಗ ನುಗ್ಗೆಕಾಯಿ, ಕ್ಯಾರೆಟ್, ಆಲೂ ಹಾಕತ್ತಿದ್ದೇನೆ. ನಾನು ಬದನೆಕಾಯಿ ಕಟ್ ಮಾಡಿಲ್ಲ, ಬದನೆಕಾಯಿ ಲಾಸ್ಟ್ಗೆ ಹಾಕೊಳ್ಳೋಣ. ಏಕೆಂದರೆ ಬದನೆಕಾಯಿ ಫಸ್ಟ್ ಕಟ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಒಂದು ಟೇಸ್ಟ್ ಚೇಂಜ್ ಆಗುತ್ತೆ, ಅದರ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ನೋಡಿ, ಆನಿಯನ್ ನಾನು ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಯಾಕಂದರೆ ದಪ್ಪಕ್ಕೆ ನನಗೆ ಸಣ್ಣ ಆನಿಯನ್ ಅವೈಲೇಬಲ್ ಇಲ್ಲ, ಅದಕ್ಕೆ ದೊಡ್ಡ ಆನಿಯನ್ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೋಡ್ತಾ ಇದ್ದೀರಲ್ಲ, ನಾನು ಏನೇನು ವೆಜಿಟೇಬಲ್ಸ್ ಹಾಕಿದ್ದೇನೆ. ನಿಮ್ಮ ಕಡೆ ಯಾವ್ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇದೆ ಹಾಕ್ಕೊಳ್ಳಿ. ಭಾಳ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು. ನೋಡಿ, ಅರಿಶಿನ ಹಾಕತ್ತಿದ್ದೇನೆ ನಾನು, ಅರಿಶಿನ ಹಾಕಿ ಖಾರನ ಹಾಕತ್ತಿದ್ದೇನೆ ನಾನು. ನೋಡ್ತಾ ಇರಿ, ಖಾರ ಹಾಕತ್ತಿದ್ದೇನೆ ರೀ. ನಮ್ಮ ಮನೇಲಿ ಖಾರ ಸ್ವಲ್ಪ ಹೆಚ್ಚು ತಿಂತಾರೆ, ನಾನು ಆಲ್ರೆಡಿ ಹೇಳಿದ್ದೇನೆ ವೀಡಿಯೋದಲ್ಲಿ. ನೋಡಿ, ನಿಮ್ಮ ಖಾರ ಹೆಚ್ಚು ಬೇಕಾ ಕಮ್ಮಿ ಬೇಕಾ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ಕಲ್ಲುಪ್ಪನ್ನು ಹಾಕತ್ತಿದ್ದೇನೆ. ನಮ್ಮ ಮನೇಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತೀನಿ ನಾನು. ನೀವು ಕಲ್ಲುಪ್ಪು ಟ್ರೈ ಮಾಡಿ, ಕಲ್ಲುಪ್ಪು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ಪಕ್ಕಕ್ಕೆ ಇಟ್ಕೊಂಡಿದ್ದ ಹುಣಸಿನಕಾಯಿ ರಸನ ತೆಗೆದುಕೊಂಡು ಹಾಕ್ಕೊಳ್ಳೋಣ ಅದರಲ್ಲಿ. ಈ ಹುಣಸಿನಕಾಯಿ ರಸದಿಂದ ಒಂದು ಒಳ್ಳೆಯ ಸಾಂಬಾರಿಗೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಹುಳಿ ಟೇಸ್ಟ್ ಬರುತ್ತೆ, ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನಮ್ಮಲ್ಲಿ ಮನೆಯಲ್ಲಿ ಹುಳಿನೂ ಹೆಚ್ಚು ತಿಂತಾರೆ. ನೀವು ಹುಳಿ ಕಮ್ಮಿ ತಿಂದರೆ ಸ್ವಲ್ಪ ಹುಳಿ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಟೇಸ್ಟ್ ಅನುಗುಣವಾಗಿ ನೀವು ಹುಳಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪ ಹೆಚ್ಚು ಹಾಕತ್ತಿದ್ದೇನೆ. ವಾಟರನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕಲ್ಲ, ಆ ಹುಳಿಯಿಂದ ತಂದಿದ್ದ ವಾಟರೆಲ್ಲ ಹಾಕತ್ತಿದ್ದೇನೆ ನಾನು. ನೋಡಿ, ಈಗ ನಾನು ಒಂದು ಪಾತ್ರೆಯೆಲ್ಲ ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ ಬಾಯ್ಲಿಗೆ ಇಟ್ಟುಬಿಟ್ಟಿದ್ದೇನೆ. ನೋಡಿ, ಇಲ್ಲಿ ಮೇಲೆ ಕರಿಬೇವನ್ನು ಹಾಕತ್ತಿದ್ದೀನಿ ನಾನು. ಕರಿಬೇವು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸಹ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಕರಿಬೇವು ಸ್ಟೇಜಲ್ಲಿ ಹಾಕ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದರೆ ಒಂದು ಒಳ್ಳೆಯ ಅರೋಮ ಸಾಂಬಾರಿಗೆ ಬಿಡುತ್ತೆ. ನೋಡಿ, ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಇಟ್ಬಿಡಿ. ನೋಡ್ತಾ ಇದ್ದೀರ ನಾನು ಎಷ್ಟು ವೆಜಿಟೇಬಲ್ಸ್ ಹಾಕಿದ್ದೀನಿ. ಇವೆಲ್ಲ ಒಂದು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಇಟ್ಬಿಡೋಣ. ಇವೆಲ್ಲ ಹಾಕುವಾಗ ನಾವು ನೋಡ್ಕೊಳ್ಳಿ, ನೀವು ಯಾವ್ಯಾವ ವೆಜಿಟೇಬಲ್ಸ್ ಹಾಕತ್ತಿದ್ದೀರಂತ. ಈಗ ಸಾಂಬಾರು ಪೌಡರ್ ಹಾಕಿದ್ದೀನಿ. ಸಾಂಬಾರು ಪೌಡರ್ ಹಾಕೋಣ. ಸಾಂಬಾರು ಪೌಡರ್ ಹಾಕೋದ್ರಿಂದ ಏನಾಗೋದು ಅಂದರೆ ಒಂದು ಒಳ್ಳೆಯ ಸಾಂಬಾರು ಟೇಸ್ಟ್ ಕೊಡುತ್ತೆ. ಸಾಂಬಾರು ಅನ್ನೋದು ಅಷ್ಟು ವಾಟರ್ ಆಗಿರಬಾರ್ದು, ಅಷ್ಟು ಲೂಸ್ ಆಗಿರಬಾರ್ದು, ಗಟ್ಟಿ ಆಗಿರ್ಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಡೋಕೆ ಟ್ರೈ ಮಾಡಿ ನೀವು. ನೋಡಿ, ಅಷ್ಟು ಚೆನ್ನಾಗಿ ಸಾಂಬಾರು ಬಾಯ್ಲ್ ಆಗತ್ತಿದೆ. ನೋಡ್ತಾ ಇದ್ದೀರಲ್ಲ, ಒಂದು ಒಳ್ಳೆಯ ಅರೋಮ ನಮ್ಮ ಮನೆಯೆಲ್ಲ ಹರಡಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸಾಂಬಾರು. ನೋಡ್ತಾ ಇದ್ದೀರಲ್ಲ, ಅಷ್ಟು ಚೆನ್ನಾಗಿ ಬಾಯ್ಲ್ ಆಗತ್ತಿದೆ ಈ ಸಾಂಬಾರು ಅನ್ನೋದು. ಈ ನುಗ್ಗೆಕಾಯಿ ಎಲ್ಲ ಕುಕ್ಕುಂಬರ್, ಬದನೆಕಾಯಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಫ್ ಮಾಡಿ ಇಟ್ಬಿಡೋಣ ಇದನ್ನು ಸಾಂಬಾರು ಅನ್ನೋದು. ನೋಡಿ, ಒಂದ್ಸತಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೀವು ಇದು ಟ್ರೈ ಮಾಡಿ, ಮಸ್ಟ್ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳು ಭಾಳ ಇಷ್ಟವಾಗಿ ತಿಂತಾರೆ. ನೋಡಿ, ನುಗ್ಗೆಕಾಯಿ ಚೆನ್ನಾಗಿ ಕುಕ್ ಆಗಿದೆ, ಕ್ಯಾರೆಟ್ ಚೆನ್ನಾಗಿ ಕುಕ್ ಆಗಿದೆ. ನಾನಿಲ್ಲಿ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಿದ್ದೇನೆ. ಬೆಲ್ಲ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ. ಹುಳಿ ಖಾರ ಎಲ್ಲನೂ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನೀವು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಬೋದು.
ಹಾಕೋಕ್ಕೆ ಅವಸರ ಇಲ್ಲ. ಈಗ ನಾವು ಒಗ್ಗರಣೆಗೆ ಒಂದು ಪಾತ್ರೆನ ಹಚ್ಕೊಂಡು ಒಗ್ಗರಣೆ ಇಟ್ಬಿಡಿ. ನಾವು ಗ್ಯಾಸನ್ನು ಆಫ್ ಮಾಡಬೇಡಿ, ಆ ಪಕ್ಕಕ್ಕೆ ಅದು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡಿ. ಸಾಂಬಾರು ಅನ್ನೋದು ಒಂದು ಪಕ್ಕಕ್ಕೆ ಇದು ಒಗ್ಗರಣೆ ಹಾಕ್ತಾಯಿರಿ. ಒಗ್ಗರಣೆ ಹಾಕೋ ನೋಡಿ ನಾನು ಏನೇನು ಹಾಕಿದ್ದೇನೆ ಅಂದರೆ ಒಗ್ಗರಣೆ ಕಾಳುಗಳನ್ನು ಹಾಕಿದ್ದೇನೆ, ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ, ಬೆಳ್ಳುಳ್ಳಿ ಜಜ್ಕೊಂಡು ಹಾಕಿದ್ದೇನೆ. ನಾನು ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಕರಿಬೇವನ್ನು ಹಾಕತ್ತಿದ್ದೇನೆ, ನೋಡ್ತಾ ಇದ್ದೀರಲ್ಲ. ಈಗ ನಾನು ಏನು ಹಾಕತ್ತಿದ್ದೇನೆ ಅಂದರೆ ಒಣಮೆಣಸಿನ್ಕಾಯಿ ಹಾಕತ್ತಿದ್ದೇನೆ. ಒಣಮೆಣಸಿನ್ಕಾಯಿನೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಂಬಾರಿನಲ್ಲಿ. ನೀವು ಟ್ರೈ ಮಾಡಿ. ಆ ಒಣಮೆಣಸಿನ್ಕಾಯಿಯಲ್ಲಿ ಆಯಿಲೆಲ್ಲ ಹೋಗಿ ನಾವು ಊಟದಲ್ಲಿ ಇಡ್ಲಿಯಲ್ಲಿ ತಿನ್ನಬೋದು, ರೈಸ್ನಲ್ಲಿ ತಿನ್ನಬೋದು. ತಿಂತಾಯಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಸ್ವಲ್ಪ ಮೆಂತ್ಯ ಹಿಟ್ಟು ಹಾಕತ್ತಿದ್ದೇನೆ. ಮೆಂತ್ಯ ಹಿಟ್ಟು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನಾವಿಲ್ಲಿ ಬಾಯ್ಲ್ ಆಗುತ್ತಿರುವ ಸಾಂಬಾರಿನಲ್ಲಿ ಇದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕಿ ಲಿಡ್ ಕ್ಲೋಸ್ ಮಾಡೋಣ. ಯಾಕೆಂದರೆ ಒಗ್ಗರಣೆ ಫ್ಲೇವರ್ ಅನ್ನೋದು ಹೊರಗೆ ಹೋಗಲ್ಲ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗತ್ತಿದೆ. ನಾನು ಉಳಿದಿರೋ ಸಾಂಬಾರನ್ನು ಒಗ್ಗರಣೆ ಹಾಕಿದ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕತ್ತಿದ್ದೇನೆ. ಅದಂದರೆ ಆ ಆಯಿಲೆಲ್ಲ ಮತ್ತೆ ಬೀಳತ್ತೆ ಅದಲ್ಲ, ಅದಕ್ಕೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗತ್ತಾ ಇದೆ. ಸ್ವಲ್ಪ ಲಾಸ್ಟ್ ಸ್ಟೇಜ್ನಲ್ಲಿ ನಾವೇನು ಮಾಡೋಣ ಅಂದರೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಈ ಸಾಂಬಾರು. ನೀವು ಮಸ್ಟ್ ಟ್ರೈ ಮಾಡಿ. ನಮ್ಮ ಆಂಧ್ರ ಶೈಲಿಯ ಸಾಂಬಾರಿದು. ನಮ್ಮ ಮನೆಯಲ್ಲಾದರೆ ಭಾಳ ಇಷ್ಟವಾಗಿ ತಿಂತಾರೆ ನನ್ನ ಮಕ್ಕಳಾದರೆ ಸಣ್ಣ ಮಕ್ಕಳು ಭಾಳ ಇಷ್ಟವಾಗಿ ತಿಂತಾರೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ವನುಗುಲ್ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.